ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತೊಂದು ಹಗರಣ ಬಯಲಾಗ್ತಿದೆ. ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ನಡೆಸಿದ್ದ ಅಕ್ರಮ ಬಯಲು. ಒಂದೇ ದಿನದಲ್ಲಿ 848 ನಿವೇಶನಗಳ ಖಾತೆಯನ್ನ ಮಾಡಿಕೊಂಡಿದ್ದಂತ ರಾಜೀವ್ 2022ರ ಫೆಬ್ರವರಿ 22ರಂದು ನಡೆದಿದ್ದಂತ ಮುಡಾ ಅಕ್ರಮದ ಬಗ್ಗೆ ಪತ್ರ ಸರ್ಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗೆ ಪತ್ರವನ್ನು ಬರೆಯಲಾಗಿತ್ತು. ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಂತ ಹಿಂದಿನ ಮುಡಾ ಆಯುಕ್ತ ನಟೇಶ್ ಕೇರ್ಗಳ್ಳಿ, ನಗರ್ತಳ್ಳಿ ಮತ್ತು ಬಲ್ಲಹಳ್ಳಿ ವ್ಯಾಪ್ತಿಯಲ್ಲಿ ಬಡಾವಣೆ ನಿರ್ಮಾಣ ಆಗಿತ್ತು. ಒಟ್ಟು 252 ಎಕರೆ 10 ಗುಂಟೆ ಪ್ರದೇಶದಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡಿದರು, ಲೇಔಟ್ ಮಾಡಿದರಲ್ಲಿ. ಸೊ ಮೈಸೂರು ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರದಿಂದ ಆಗಿರುವಂತಹ ನಿರ್ಮಾಣ ಇದು. ಸೊ ನಗರಾಭಿವೃದ್ಧಿ ಪ್ರಾಧಿಕಾರದ 2018ರ ಆದೇಶದ ವಿರುದ್ಧವಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದಿಲೀಪ್, ಇದೀಗ ಏನಿದು ಮುಡಾ ವಿಚಾರವಾಗಿ ಮತ್ತೊಂದು ಕಾಂಟ್ರವರ್ಸಿ ಈಗ ಏನಿದು ಅಂತ, ಯಾವ ಸಂದರ್ಭದಲ್ಲಿ ಆಗಿದ್ದು, ಆಗಿರುವಂತಹ ಲೋಪ ಏನು ಇದರಲ್ಲಿ? ಏನು ಅಂತಂದ್ರೆ, ಇಷ್ಟು ದಿನ ಮೂಡಾ ಆಯುಕ್ತರು ಅಕ್ರಮ ನಡೆಸಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಮೂಡಾ ಅಧ್ಯಕ್ಷರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಈ ಒಂದು ವಿಚಾರವಾಗಿ ಅಂದಿನ ಆಯುಕ್ತರೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮೂಡಾದಲ್ಲಿ ಎಷ್ಟರ ಮಟ್ಟಿಗೆ ಇವರು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥದ್ದು. ಏನು ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘ ಏನಿದೆ, ಇದು ರಾಜೀವ್ ಅವರ ಅಧ್ಯಕ್ಷತೆ ಇರುವಂತಹ ಸಂಘ ಆಗಿರುವಂಥದ್ದು. ಇದೇ ಒಂದು ಸಂಘದಲ್ಲಿ 252 ಎಕರೆ ಪ್ರದೇಶದಲ್ಲಿ ಭೂವನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಅಂದ್ರೆ ನಿವೇಶನಗಳಿಗಾಗಿ ಅಭಿವೃದ್ಧಿ ಪಡಿಸಿರುವಂಥದ್ದು. ಈ ಒಂದು ಭೂಮಿಯನ್ನ ಮೂಡಾದಿಂದ ಅಪ್ರೂವ್ ಮಾಡಿಕೊಂಡು ತದನಂತರ ಬೇರೆಯವರಿಗೆ ಸೇಲ್ ಮಾಡ್ಬೇಕಾಗಿರುತ್ತೆ. ಮೂಡಾದಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ವ್ಯಾಜ್ಯಗಳಿರುತ್ತೆ, ಅಂದ್ರೆ ಕೋರ್ಟ್ ನಲ್ಲೂ ಕೂಡ ಪ್ರಕರಣಗಳಿರುತ್ತೆ. ಜೊತೆಗೆ ಈ ಒಂದು ಮೂಡಾ ಏನೆಲ್ಲ ರೂಲ್ಸ್ ಗಳಿದೆ, ಆ ಒಂದು ರೂಲ್ಸ್ ಅನ್ನ ಬಿಟ್ಟು ಇವರು ಬಡಾವಣೆಯನ್ನು ನಿರ್ಮಾಣ ಮಾಡಿರ್ತಾರೆ. ಈ ಎಲ್ಲ ವಿಚಾರವಾಗಿ ಮೂಡಾದಲ್ಲಿ ತಡೆ ಹಿಡಿದಿರ್ತಾರೆ. ಏನು ಸೈಟ್ ಗಳನ್ನ ವರ್ಗಾವಣೆ ಮಾಡಿರಲ್ಲ. ಆದ್ರೆ ಮೂಡಾ ಅಧ್ಯಕ್ಷರಾಗಿ ಯಾವಾಗ ರಾಜೀವ್ ಅವರು ಆಗ್ತಾರೆ, ಆ ಸಂದರ್ಭದಲ್ಲಿ ಇವರು ಆಯುಕ್ತರ ಗಮನಕ್ಕೂ ತರದಂತೆ ಈ ಒಂದು 848 ನಿವೇಶನಗಳನ್ನ ಬಿಡುಗಡೆ ಮಾಡಿಸ್ಕೊಂಡಿರುವಂತದ್ದು. ಅಂದ್ರೆ ಮೂಡಾ ಆಯುಕ್ತರ ಯಾರಿಗೂ ಕೂಡ ಗಮನಕ್ಕೆ ತಂದಿಲ್ಲ. ಮತ್ತೆ ಮೂಡಾದಲ್ಲಿ ರೂಲ್ಸ್ ಗಳು ಏನಿದೆ, ಆ ಒಂದು ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿರಲ್ಲ. ಈ ಎಲ್ಲವನ್ನು ಅಕ್ರಮವನ್ನು ಎಸಗಿ ಈ ಒಂದು ವಿಚಾರವಾಗಿ ಅವರ ಗೃಹ ನಿರ್ಮಾಣ ಸಂಖ್ಯೆ ವ್ಯಾಪ್ತಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು ಕಂಡು ಬಂದಿರೋದು. ಈ ವಿಚಾರವಾಗಿ ಅಂದೇ ಅವತ್ತು ನಗರಾಭಿವೃದ್ಧಿ ಸಚಿವರಿಗೆ ಮತ್ತೆ ಕಾರ್ಯಾಲಯಕ್ಕೆ ಒಂದು ಪತ್ರವನ್ನ ಬರೆದಿ ಎಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಗಮನ ಸೆಳೆದಿರುವಂತದ್ದು. ಆದ್ರೂ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ಲ. ಇಷ್ಟು ದಿನ ಮೂಡಾ ಆಯುಕ್ತರು ಅಕ್ರಮ ನಡೆಸಿದ್ದಾರೆ ಅನ್ನುವಂಥದ್ದು ವಿಚಾರ ಬೆಳಕಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಮೂಡಾ ಅಧ್ಯಕ್ಷರಿಂದನೂ ಕೂಡ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ದಿಲೀಪ್.